ಮಾಡಿದ್ರೆ ಅವನು 100 ವರ್ಷ ಮಾಡ್ತಾನೆ. ನಾನು ನಿನಗೆ 10 ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದು 9 ರೂಪಾಯಿ ಹೆಂಗೆ ಮಾಡ್ತಾನೆ? 9 ರೂಪಾಯಿ ಲಾಭನೇ ಅವನಿಗೆ. ಆದ್ರೂ ನಾನು ನಿನಗೆ 10 ರೂಪಾಯಿ ಟಾರ್ಗೆಟ್ ಕೊಟ್ಟಿದ್ದಲ್ಲ, ನೀನು 90 ರೂಪಾಯಿ ಕೊಡ್ತಾನೆ. ದಿಸ್ ಇಸ್ ಬಿಸ್ನೆಸ್. ಬಿಸ್ನೆಸ್ ಅನ್ನ ಕಲಿಬೇಕಂದ್ರೆ ಮಾರವಾಡಿ ಹತ್ರ ಕಲಿಬೇಕು. ಶೆಟ್ರ್ ಹತ್ರ, ಮಾರವಾಡಿ ಹತ್ರ ಅವನು 100 ವಸ್ತು ಸೇಲ್ ಮಾಡ್ತಾನೆ, 10 ಪೈಸೆ ಲಾಭ ಇರ್ತಾನೆ. ನಮ್ಮವರು 10 ವಸ್ತು ಸೇಲ್ ಮಾಡ್ತಾರೆ, 1 ರೂಪಾಯಿ ಲಾಭ ಇರ್ತಾರೆ. ಈ 10 ಪೈಸೆ ಲಾಭ ಇರೋದಕ್ಕೆ ಏನು ಮಾಡ್ತಾರೆ, ಈ 100 ಜನ ಇದೆಯಲ್ಲ, ಈ 200 ಜನರಿಗೆ ಬರ್ತಾರೆ. 200 ಜನ ಬರ್ತಾರೆ. ಈ 100 ಪ್ಲಸ್ 200 300 ಜನ ಆಯಿತು. 300 ಜನ ಇಂಟು 10 ಪೈಸೆ ಅಂದರೆ ಲಾಭ ಅಷ್ಟಾಯ್ತು. ಇವು ನೀನು 1 ರೂಪಾಯಲ್ಲೇ ಈ 10 ಜನ ಬಂದಿರೋದಲ್ಲ, ಅವನೇನೋ ಜಾಸ್ತಿ ತೊಗೊಳ್ತಾನೆ ಅಂತ ಈ 10 ಜನ ಇಲ್ಲಿ ಇಟ್ಟಾರೆ. ದಿಸ್ ಇಸ್ ಬಿಸ್ನೆಸ್. ಬಿಸ್ನೆಸ್ ಪ್ರೊಫೆಷನಲ್ಲು ಯಾವುದ್ರಲ್ಲೂ ನನ್ನ ಮುಂದೆ ನನ್ನ ಆಫೀಸಿಗೆ ಒಂದ್ಸಲಿ ಬಾ, ಈಗ ಮಾತಾಡ್ದಾಗ ಈ IAS ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಮಾತಾಡ್ತೀನಿ, ಖಾಲಿ ಬಿಡ್ತದೆ ಹೆಂಗಾಗುತ್ತೆ. ದಿಸ್ ಇಸ್ ಮನಿ ಪವರ್. ಹಾಗಾಗಿ ಎಜುಕೇಷನ್ ಇರಬೇಕು, ಒಳ್ಳೆಯದು ಕೆಟ್ಟದ್ದು ಕಲಿಯೋಕ್ಕೆ ಬೆಳೀಲಿಕ್ಕೆ. ಬಟ್ ಎಲ್ಲರೂ ಗೌರ್ಮೆಂಟ್ ಡ್ಯೂಟಿ ಹೋದರೆ ಮಾಡೋರು ಯಾರು? ಪ್ಲಸ್ ನೆಮ್ಮದಿ ಇರಲ್ಲ. ಯಾವ CCTV ಕ್ಯಾಮ್ರಾ ಹುಡುಕ್ತಾ ಇರಬೇಕು, 10 ಸಲ ಹುಡುಕ್ತಾ ಇರಬೇಕು. ಬಟ್ ಇದು ಬೇಡಪ್ಪ, 2 ಲಕ್ಷ ರೂಪಾಯಿ ನಾನು ಕಣ್ಣು ಮುಚ್ಚಿ ಇಲ್ಲಿ ಓಡಿಸ್ತೀವಿ. 2 ಬೇಡಪ್ಪ, ಇನ್ನೊಂದು ಸ್ವಲ್ಪ ನನಗೆ 1 ಲಕ್ಷನೇ ಹೊಡೆದ್ರೆ ಎಂಥ ಜೀವನ ಮಾಡ್ಬೋದು.